ಟ್ರಂಪ್ ಮಾತಿನ ಝರಿ ಮುಂದುವರೆದಿದೆ. ಎಷ್ಟರ ಮಟ್ಟಿಗೆ ಮಾತಾಡ್ತಾರೆ ಅಂತಂದರೆ ಅವರ ವಾಗ್ಝರಿ ಅದ್ಭುತ. 8 ಯುದ್ಧಗಳನ್ನು ನಿಲ್ಲಿಸಿದ್ದೀವಿ, ಇನ್ನೊಂದನ್ನು ಗೆಲ್ತಾ ಇದ್ದೀವಿ. ಇರಾನ್ ಕೆಟ್ಟದಾಗಿ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದೆ. ಇರಾನ್ನ ನಾವು ಸುಮ್ಮನೆ ಬಿಡಲ್ಲ. ಇದು ಡೊನಾಲ್ಡ್ ಟ್ರಂಪ್ ಹಾಕಿರುವಂಥ ಗುಡುಗು. ಟ್ರಂಪನ್ನು ಸಾಮಾನ್ಯ ಅಂದ್ಕೋಬೇಡಿ. ಏನು ಹೇಳ್ತಾನೋ ಅದನ್ನು ಮಾಡ್ತಾನೆ. ನರಕ ಸೃಷ್ಟಿ ಮಾಡಿಬಿಡ್ತಾನೆ. ಟ್ರಂಪ್ ಸುಳ್ಳು ಹೇಳಲ್ಲ. ತನ್ನ ಬಗ್ಗೆ ತಾನೇ ಹೇಳ್ಕೊಂಡಿರುವಂಥ ಒಂದು ಮಾತಿದು ಡೊನಾಲ್ಡ್ ಟ್ರಂಪ್ದು. ಡೊನಾಲ್ಡ್ ಟ್ರಂಪ್ ಅವರ ಮಾತು. ಡೊನಾಲ್ಡ್ ಟ್ರಂಪ್ ಎಷ್ಟರ ಮಟ್ಟಿಗೆ ಹೇಳ್ತಾರೆ ನೋಡಿ, ನಾವೇ ನಿಮ್ಮನ್ನು ಬರ್ರಪ್ಪ ಸುಪ್ರೀಂ ಲೀಡರ್ ಮಾಡ್ತೀವಿ ಅಂತಂದ್ರೆ ನೋ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಕೈ ಮುಗಿದು ಹೋಗ್ಬಿಡ್ತಾರಂತೆ. ಸಾವಾಸವೇ ಬೇಡ ಅಂತ. ಜಾಬ್ಲೆಸ್ ಆಗಿ ಇರ್ತೀವಿ, ಆದರೆ ನಾವು ಯಾವುದೇ ಕಾರಣಕ್ಕೂ ನಾವು ಸುಪ್ರೀಂ ಲೀಡರ್ ಆಗಲ್ಲ ಅಂತ ಇದ್ದಾರಂತೆ ಇರಾನ್ನಲ್ಲಿ. ಇರಾನ್ನ ಸ್ಥಿತಿ ಆ ರೀತಿ ಇದೆ ಅಂತಾರೆ ಡೊನಾಲ್ಡ್ ಟ್ರಂಪ್. ಸೊ ಹೀಗಾಗಿ ಏನು ಅಂದರೆ, ನಾನು ಸುಳ್ಳು ಹೇಳ್ತಾ ಇಲ್ಲ, ಈ ಮಾತನ್ನು ಸೀರಿಯಸ್ಸಾಗಿ ತಗೊಳ್ಳಿ. ನೀವೇನಾದರೂ ಕೆಟ್ಟ ರೀತಿಯ ಒಪ್ಪಂದಕ್ಕೆ ಬಂದರೆ ನಾವು ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ನೀವು ವಿನಾಶವನ್ನು ಎದುರಿಸಬೇಕಾಗತ್ತೆ. ಇದು ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂಥ ನೇರ ಎಚ್ಚರಿಕೆ. 8 ಯುದ್ಧಗಳನ್ನು ನಾವು ಇತ್ಯರ್ಥಪಡಿಸಿದ್ದೀವಿ, ಮತ್ತೊಂದನ್ನು ಗೆಲ್ತಾ ಇದ್ದೀವಿ. ಆ 8 ಯುದ್ಧಗಳು ಯಾವುದು ಅಂತ ಇವರೇ ಹೇಳಬೇಕು. ಅದರಲ್ಲಿ ನೋ ಡೌಟ್ ಭಾರತ ಪಾಕಿಸ್ತಾನದ್ದು ಕೂಡ ಸೇರಿಸಿರ್ತಾರೆ. ಈಗಾಗಲೇ ದಾಖಲೆ ಬರೆದಾಯ್ತು ಅವ್ರದ್ದು. ವರ್ಲ್ಡ್ ರೆಕಾರ್ಡ್, ಗಿನ್ನೀಸ್ ದಾಖಲೆ ಸೇರಾಯಿತು. ಅಷ್ಟು ಬಾರಿ ರಿಪೀಟ್ ಮಾಡಿ 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 ನೀವು ಮಾಡಿಲ್ರಪ್ಪ, ನಿಮ್ಮದೇನು ಪಾತ್ರ ಇಲ್ಲ ಅಂತ ಖುದ್ದು ಪ್ರಧಾನಮಂತ್ರಿಗಳು ಲೋಕಸಭಾ ಕಲಾಪದಲ್ಲಿ ಹೇಳಿದರು, ಅಧಿವೇಶನದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದರು. ಆದರೂ ಕೂಡ ಟ್ರಂಪ್ ನಿಲ್ಲಿಸ್ತಾ ಇಲ್ಲ. 100 ಸರಿ ಸುಳ್ಳು ಹೇಳಿ 101 ಸರಿ ಅದನ್ನು ಸತ್ಯ ಮಾಡಬೇಕು ಅಂತ ಹೊರಟಿರುವಂಥ ಡೊನಾಲ್ಡ್ ಟ್ರಂಪ್. ಇನ್ನು ಹೇಳಲಿಕ್ಕೆ ಸಾಧ್ಯ, ಇನ್ನೇನು ಹೇಳಲಿಕ್ಕೆ ಸಾಧ್ಯ? ಸೊ ಇದು ಅದಕ್ಕೆ ಲಾಸ್ಟ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ನಾನು ಸುಳ್ಳು ಹೇಳ್ತಿಲ್ಲ, ಬೆದರಿಕೆ ಹಾಕ್ತಿಲ್ಲ, ಹುಷಾರಾಗಿರಿ, ನರಕ ಸೃಷ್ಟಿ ಮಾಡಿಬಿಡ್ತೀವಿ. ಶ್ವೇತಭವನದ ಕಾರ್ಯದರ್ಶಿ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಕ್ಯಾರೋಲಿನ್ ಲೀವಿಚ್, ತಪ್ಪು ಲೆಕ್ಕಾಚಾರ ಮಾಡಬೇಡಿ, ನೀವು ಕಂಡು ಕೇಳರಿಯದಂಥ ದಾಳಿ ಮಾಡಿಬಿಡ್ತೀವಿ, ಹುಷಾರಾಗಿರಿ, ಒಪ್ಪಂದಕ್ಕೆ ಬರಲೇಬೇಕು. ಇಲ್ಲದಿದ್ದರೆ ಕಂಡು ಕೇಳರಿಯದಂಥ ಭೀಕರವಾದಂಥ ದಾಳಿ. ಮಾಧ್ಯಮ ಕಾರ್ಯದರ್ಶಿ ಹೇಳಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಎಲ್ಲವನ್ನೂ ಕೂಡ ನಾವು ನಾಶ ಮಾಡಿದ್ದೀವಿ, ಎಲ್ಲದಕ್ಕೂ ಕೂಡ ನಾವು ಹೊಡೆದಿದ್ದೀವಿ, ವಾಯುಪಡೆ, ನೌಕಾಪಡೆ, ಎಲ್ಲದಕ್ಕೂ ಕೂಡ. ಈಗ ಏನಾದರೂ ಒಪ್ಪಂದಕ್ಕೆ ಬರಲಿಲ್ಲ ಅಂತಂತಂದರೆ ನಿಮಗೆ ಗ್ರಹಚಾರ ಕಾದಿದೆ. ಇದು ಕ್ಯಾರೋಲಿನ್ ಲೀವಿಚ್, ಮಾಧ್ಯಮ ಕಾರ್ಯದರ್ಶಿ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಸೇನೆ ನಿಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರಾನ್ ಮತ್ತೊಮ್ಮೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ. ನೀವೇನಾದರೂ ನಮ್ಮ ನೆಲದ ಮೇಲೆ ಕಾಲಿಡಿ, ಆಗ ಅದರ ಪರಿಣಾಮಗಳನ್ನು ನೋಡಿ. ಇನ್ನು ಮುಂದುವರೆದು ಹೇಳ್ತಾರೆ, ಇದು ಬಹಳ ಡೇಂಜರ್. ಇದು ಬಹರೇನ್ ಮತ್ತು UAE ಕರಾವಳಿ ಅದನ್ನು ನಾವು ವಶಪಡಿಸ್ಕೊಂಡ್ಬಿಡ್ತೀವಿ. ಈ ಮುಖಾಂತರ ಪ್ರಾದೇಶಿಕ ಭೂರೇಖೆಯನ್ನೇ ನಾವು ಬದಲಿಸ್ಬಿಡ್ತೀವಿ. ಇದು ಡೇಂಜರ್. ಇದೇನೇ ಎಚ್ಚರಿಕೆ ಸಂದೇಶ ಅಂತಂದರೂ ಕೂಡ ಇದು ಬಹಳ ಡೇಂಜರ್. ಇದು ಇರಾನಿನ ಭದ್ರತಾ ವಿಶ್ಲೇಷಕ ಮೊರ್ಟೆಜಾ ಸಿಮಿಯಾರಿ ಹೇಳಿಕೆ ಕೊಟ್ಟಿರುವಂಥದ್ದು ನೋಡಿ. ಅವ್ರು ಕೊಟ್ಟಿರುವಂಥ ಹೇಳಿಕೆ ನಾವು ಹಿಂದೆ ಮುಂದೆ ನೋಡಲ್ಲ, ನಾವು ಪ್ರಾದೇಶಿಕ ಭೂರೇಖೆಯನ್ನೇ ಬದಲಿಸಿಬಿಡ್ತೀವಿ, ನಾವು ಹುಷಾರಾಗಿರಿ. ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ ಕೂಡ ದಾಳಿ ನಡೀತಾ ಇದೆ. ಬಹರೇನ್ ಮತ್ತು UAE ಹೆಚ್ಚು ಕಡಿಮೆ ಆದರೆ ಬಹರೇನ್ ಮತ್ತು UAEಯನ್ನು ನಾವು ವಶಕ್ಕೆ ಪಡಿತೀವಿ, ಕರಾವಳಿಯನ್ನು. ನಿಮ್ಮ ಮಕ್ಕಳನ್ನು ನರಕಕ್ಕೆ ಕಳಿಸಬೇಡಿ. ಅಮೆರಿಕ ಮತ್ತು ಇಸ್ರೇಲ್ಗೆ ಇರಾನ್ ಕೊಟ್ಟಿರುವಂಥ ಸಂದೇಶ ಇದು. ನಿಮ್ಮ ಸೈನಿಕರು ಸಮುದ್ರದಲ್ಲಿ ಮುಳುಗಿದವರು ಮೇಲೆ ಕೇಳಲ್ಲ. ಟ್ರಂಪ್ ಮತ್ತು ನೇತನ್ಯಾಹು ಇಬ್ಬರು ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಆ ಮಾತನ್ನು ಕೇಳಬೇಡಿ, ನಂಬಬೇಡಿ. ಸುಮ್ಮನೆ ಕಳಿಸಿ ನಿಮ್ಮ ಮಕ್ಕಳ ಜೀವಕ್ಕೆ ಕಂಟಕ ತರಬೇಡಿ. ಹುಷಾರಾಗಿರಿ. ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳನ್ನು ಯುದ್ಧಕ್ಕೆ ಕಳಿಸಬೇಡಿ. ನಿಮ್ಮ ಸೈನಿಕರು ಸಮುದ್ರದಲ್ಲಿ ಮುಳುಗಿ ಕಣ್ಮರೆ ಆಗ್ತಾರೆ. ಒಂದು ಸರಿ ಸಮುದ್ರದಲ್ಲಿ ಮುಳುಗಿದರೆ ಮೇಲಕ್ಕೆ ಎದ್ದೇಳಲ್ಲ.